ಗೊಂಬೆನ ಆಚೆ ಒಂದ್ ಜಾಗದಲ್ಲೇ ಇಡ್ಬೇಕು ಅಂತ ಏನೂ ಇಲ್ಲ. ದೇವ್ರ ಮನೆಯಲ್ಲೇ ಜಾಗ ಇದ್ರೆ ಅಲ್ಲೂ ಇಟ್ಕೋಬಹುದು. ನವರಾತ್ರಿ ಮೊದಲನೇ ದಿವಸ ಗೊಂಬೆನ ಕೂರಿಸಿ ವಿಜಯದಶಮಿ ತನಕನೂ ಇಟ್ಕೋಬೇಕು. ಯಾರಿಗೆ ಈ 9 ದಿನ ಗೊಂಬೆನ ಕೂರಿಸಿ ಪೂಜೆ ಮಾಡೋದಕ್ ಆಗೋದಿಲ್ವೋ ಅವರು ಸರಸ್ವತಿ ಪೂಜೆ ದಿವಸ ಕೂರಿಸಿ ವಿಜಯದಶಮಿ ತನಕನೂ ಇಟ್ಕೋಬಹುದು. ಗೊಂಬೆನ ಕೂರ್ಸಿದ್ಮೇಲೆ ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಪೂಜೆ ಮಾಡ್ಲೇಬೇಕು. ನೈವೇದ್ಯಕ್ಕೆ ಅಂತ ಎಲ್ಲ ಜಾಸ್ತಿ ಏನು ಮಾಡಕ್ ಆಗ್ಲಿಲ್ಲ ಅಂದ್ರೂ ಹಣ್ಣಿಟ್ಕೊಂಡು ಅಥವಾ ಹಸಿ ಹಾಲಿಟ್ಟು ನೈವೇದ್ಯ ಮಾಡ್ಕೋಬಹುದು. ದಿನ ಸಾಯಂಕಾಲ ಗೊಂಬೆಗೆ ಆರತಿ ಮಾಡ್ಬೇಕಾಗತ್ತೆ. ಕೆಂಪಾರತಿ ಅಥವಾ ಕದ್ರಾರತಿ ಅಂತ ಏನ್ ಹೇಳ್ತೀವಿ ಆ ಆರತಿ ಮಾಡ್ಬೇಕು. ದಿನ ಸಾಯಂಕಾಲ ಗೊಂಬೆ ಆರತಿಗೆ ಅಕ್ಕಪಕ್ಕದ ಮಕ್ಳನ್ನ ಕರೆದು ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಉಂಡೆ ಈ ತರದೇನಾದ್ರೂ ಕೊಡ್ಬೋದು. ಇದಕ್ಕೆ ಬೊಂಬೆ ಬಾಗ್ನ ಅಂತ ಹೇಳ್ತಾರೆ. ಇನ್ನು ಸರಸ್ವತಿ ಪೂಜೆ ದಿವಸ ಬೆಲ್ಲದ ದೋಸೆ ಮಾಡ್ಬೇಕಾಗತ್ತೆ. ಅದನ್ನೇ ಬೊಂಬೆ ಬಾಗ್ನಕ್ಕೆ ಮಕ್ಳಿಗೂ ಕೊಡಬಹುದು. ಹಾಗೆ ದುರ್ಗಾಷ್ಟಮಿ ದಿವಸ ಆಂಬೊಡೆ ಮಾಡ್ಬೇಕು. ನವಮಿ ದಿವಸ ಒಬ್ಬಟ್ಟು ಮಾಡ್ಬೇಕು. ಇದನ್ನೇ ಸಾಯಂಕಾಲ ಗೊಂಬೆ ಆರತಿಗೆ ಮಕ್ಳಿಗೂ ಕೊಡಬಹುದು ಬೊಂಬೆ ಬಾಗ್ನಕ್ಕೆ. ವಿಜಯದಶಮಿ ದಿವಸ ಸಾಯಂಕಾಲ ಗೊಂಬೆ ಆರತಿ ಎಲ್ಲ ಆದ್ಮೇಲೆ 1-2 ಗೊಂಬೆನ ಅಲ್ಲೇ ಸುಮ್ನೆ ಮಲಗಿಸ್ಬಿಡ್ಬೇಕು. ಅಲ್ಲಿಗೆ ಗೊಂಬೆ ಹಬ್ಬ ಆಯ್ತು ಅಂತ.